ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು ನಿಮ್ಮ ಒಪಿನಿಯನ್ ಪ್ರಕಾರ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನು ಬರೆಯಿರಿ. ಗುರು, ಈ ವಾರ ಎಲ್ಲನೂ ಎಪಿಸೋಡ್ಗಳು ಇದೇ ಥರ ಇರುತ್ತೆ. ಇನ್ನು ಹೋಯ್ತು ಆ ಥರ ಬ್ಲಾಕ್ ಬಸ್ಟರ್ ಎಪಿಸೋಡ್ಸನ್ನು ಎಕ್ಸ್ಪೆಕ್ಟ್ ಮಾಡೋ ರೇಂಜ್ಗೆ ಇರಲ್ಲ. ಬಟ್ ಆದರೆ ಸ್ವಲ್ಪ ಈಗ ವೋಟಿಂಗ್ ಅಪೀಲ್ ಇರೋದ್ರಿಂದ ನೆಕ್ಸ್ಟು 2 ಎಪಿಸೋಡಲ್ಲಿ ಸ್ವಲ್ಪ ಎಪಿಸೋಡ್ಸನ್ನು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇರೋದ್ರಲ್ಲಿ ಬೆಟರ್ ಎಪಿಸೋಡು ನೆನ್ನೆ ಅಂತ ನನಗೆ ಅನ್ನಿಸ್ತು ಗುರು. ಫಸ್ಟು ಈಗ ವೋಟಿಂಗ್ ಅಪೀಲ್ ಅಂತ ಬಂದಾಗ ಇವತ್ತು ಎಲ್ಲರದು ಆಗುತ್ತೆ. ಲಾಸ್ಟು ಉಳಿದಿರೋದು ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರದು ಕೂಡ ಅದು ಇವತ್ತು ಎಪಿಸೋಡಲ್ಲಿ ಹಾಕಲ್ಲ, ನಾಳೆ ಎಪಿಸೋಡಲ್ಲಿ ಹಾಕ್ತಾರೆ. ಅದ್ರ ಜೊತೆಗೆ ಎಲಿಮಿನೇಷನ್ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕು ಎಲಿಮಿನೇಷನ್ ಇವತ್ತು ನಡೆಯುತ್ತೆ ಅಲ್ಲಿ. ಬಟ್ ನಮಗೆ ಟೆಲಿಕಾಸ್ಟ್ ಆಗೋದು ಬಂದು ನಾಳೆ ಟೆಲಿಕಾಸ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಮತ್ತೆ ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ಈ ಸಲ ವಿನ್ನರ್ ವೋಟಿಂಗ್ ಲೈನ್ ಓಪನ್ ಆಗುತ್ತೆ. ನಿಮ್ಮ ಫೇವ್ರೆಟ್ಗೆ ನೀವು ವೋಟನ್ನು ಹಾಕ್ಕೊಂಡು ವಿನ್ನರನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಯಾರು ವಿನ್ನರು ಯಾರು ರನ್ನರು ಆಗಬೇಕು ಅಂದ್ಕೊಂಡಿದ್ದೀರಾ ಒಂದು ಕಮೆಂಟ್ ಬರೀರಿ, ನೋಡೋಣ ಯಾರ್ದು ಬರುತ್ತೆ ಅಂತ. ನೆಕ್ಸ್ಟು ಬಿಗ್ ಬಾಸು ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಎಲ್ಲರನ್ನೂ ಸೋಫಾದಲ್ಲಿ ಕೂರಿಸ್ತಾರೆ ಬಿಗ್ ಬಾಸು. ಕೂರಿಸ್ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದೀರಾ ಎಕ್ಸೆಪ್ಟ್ ಧನುಷ್ ಮಿಡ್ ವೀಕಿಂದ ಎಲಿಮಿನೇಟ್ ಆಗೋದಕ್ಕೋಸ್ಕರ ಡೈರೆಕ್ಟ್ ಎಲ್ಲರೂ ನಾಮಿನೇಟು ಅಂತ ಹೇಳ್ತಾರೆ. ಟಾಪ್ 6 ಅಷ್ಟೇ, ಒಬ್ಬರು ಆಚೆ ಹೋಗ್ತಾರೆ, ಒಬ್ರಿಗೆ ಕ್ಲಿಯರ್ ಕಟ್ಟಾಗಿ ಪಯಣ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಸ್ವಲ್ಪ ಬೇಜಾರಾಗುತ್ತೆ ಗುರು, ಯಾರೇ ಹೋದ್ರು ಕೂಡ. ಇನ್ನು 3 ದಿನ ಇದ್ದರೆ ಫಿನಾಲೆ ನೋಡ್ತಾರೆ. ಇಂಥ ಟೈಮಲ್ಲಿ ಇಷ್ಟು ವಾರ ಆಟ ಆಡ್ಕೊಂಬಂದು ಹೋಗ್ಬಿಟ್ರೆ ತುಂಬ ಸಖತ್ತು, ನಿಜವಾಗ್ಲೂ ಒಂಥರ ಡಿಸಪಾಯಿಂಟ್ ಆಗುತ್ತೆ. ನೋಡೋಣ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಪ್ರೋಸೆಸ್ ಹೆಂಗಿರುತ್ತೆ ಬಿಗ್ ಬಾಸು ನೋಡಿದ್ರೆ ಗೊತ್ತಾಗುತ್ತೆ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಗ್ರಾಸರಿಗೋಸ್ಕರ ಒಂದು ಟಾಸ್ಕ್ ಕೊಡ್ತಾರೆ ಗುರು. ಈ ಟಾಸ್ಕ್ ಮಾತ್ರ ಲಾಸ್ಟ್ ಟೈಮ್ ಸಖತ್ತಾಗಿ ಚೈತ್ರ ಮತ್ತು ಮೋಕ್ಷಿತ ಆಡಿದರು, ಸಖತ್ ಫನ್ನನ್ನು ಜನ್ರೇಟ್ ಮಾಡಿದ್ರು ಈ ಟಾಸ್ಕು. ಬಟ್ ಚೆನ್ನಾಗಿತ್ತು ಗುರು. ಈ ಸೀಸನಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು. ಎಸ್ಪೆಷಲಿ ಗಿಲ್ಲಿ ಧ್ರುವ ಇಬ್ಬರು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ರಕ್ಷಿತ್ ಅದು ಮಾತ್ರ ಸಖತ್ ಫನ್ನಿ ಆಗಿತ್ತು ಗುರು. ಈ ಟಾಸ್ಕಲ್ಲಿ, ಗ್ರಾಸರಿ ಟಾಸ್ಕಲ್ಲೇ ಬಾಲ್ ಮೇಲೆ ಜಿಗಿತದೇ ಇಲ್ಲ ಪಾಪ. ಸಖತ್ ಟ್ರೂ, ನಿಜವಾಗ್ಲೂ ಸಖತ್ ಫನ್ನಿ ಅಂತ ಫನ್ನಿ ಆಗಿತ್ತು ಈ ಗ್ರಾಸರಿ ಟಾಸ್ಕ್. ಇದರಲ್ಲೂ ಕೂಡ ಇನ್ನೊಂದು ಕಡೆ ಕಾಮಿಡಿ ಏನು ಅಂತಂದ್ರೆ, ರಘು ಮತ್ತೆ ಧನುಷ್ ಅವ್ರು ಫುಲ್ ಸೀರಿಯಸ್ ಆಗಿ ಈ ಟಾಸ್ಕಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಎಫರ್ಟ್ಸ್ ಹಾಕಿ, ಇಲ್ಲ TTF ಅಲ್ಲಿ ಎಫರ್ಟ್ಸ್ ಹಾಕಿ ಆಡ್ತಾ ಇದ್ದಾರೆ. ನೋಡ್ಬೇಕಾಗಿತ್ತು. ಸಖತ್ ಬಂದಿತ್ತು ಗುರು. ಒಟ್ಟಿನಲ್ಲೇ ಟಾಸ್ಕ್ ಮಾತ್ರ ಸಖತ್ ಮಜಾ ಆಗಿತ್ತು. ಬೇಗ ಕಂಪ್ಲೀಟ್ ಮಾಡಿದ್ರು ಬಿಗ್ ಬಾಸ್. ಎಲ್ಲ ಇನ್ನೂ ಎಕ್ಸ್ಟ್ರಾ ಮಟನ್ನು ಚಿಕನ್ನು ಎಲ್ಲ ಪನ್ನೀರು ಎಲ್ಲ ಕೊಟ್ಟು ಕಳಿಸ್ದ. ಚೆನ್ನಾಗಿ ಲಾಸ್ಟ್ ವೀಕ್ ಮಜಾ ಮಾಡ್ಕೊಳ್ರ ಅಂತ ಅಷ್ಟೇ. ಇದು ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದೆಲ್ಲ ಆದಮೇಲೆ ನೆಕ್ಸ್ಟು ಹ್ಯಾಶ್ಟ್ಯಾಗ್ ಟಾಸ್ಕನ್ನು ಕೊಡ್ತಾರೆ. ಅಂದರೆ ಆಚೆ ಕಡೆ ಜನ ಇವರನ್ನು ಏನಂತ ಅಂದ್ಕೊಂಡಿರ್ಬೋದು, ಅವ್ರವ್ರು ಒಂದೊಂದು ಇದನ್ನು ಇಟ್ಕೊಂಡು ಬರೀರಿ ಅಂತ ಗುರು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಹೆಡ್ಲೈನ್ಗಳೆಲ್ಲ ಚೆನ್ನಾಗಿ ಕೊಟ್ಕೊಂಡು ಇದು ಮಾಡಿದ್ರು. ಬಟ್ಟು ಹ್ಯಾಶ್ಟ್ಯಾಗ್ಸು ಕೆಲವೊಬ್ರು ಚೆನ್ನಾಗಿ ಕೊಟ್ಟರು, ಕೆಲವೊಬ್ರು ಓಕೆ ಥರ ಇತ್ತು. ಗಿಲ್ಲಿ ಪಳಾರ್ ಗಿಲ್ಲಿ ಹ್ಯಾಶ್ಟ್ಯಾಗ್ಸ್ ಮಾತ್ರ ಸಕ್ಕದಾಗಿ ಕೊಟ್ಟಿದ್ದ ಗುರು. ಗಿಲ್ಲಿ ಸಕಲ ಕಲಾವಲ್ಲಭ ಕಲಾವಿದ. ನಿಜವಾಗ್ಲೂ ಗಿಲ್ಲಿ ಮಾತ್ರ ಸಕ್ಕದಾಗಿ ಆಚೆ ಕಡೆ ಏನಾಗ್ತಾ ಇದೆ ಅನ್ನೋದನ್ನ ಸಕ್ಕತ್ತಾಗಿ ಗೆಸ್ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಕದರ್ ಕಾವ್ಯ ಅಂತ ಅಂದ್ಬಿಟ್ಟು ಅವ್ರು ಕೊಡ್ತಾರೆ. ಬಟ್ ಅಷ್ಟು ಕದರಾಗಿ ಫೈರ್ ಆದ್ರ ಸೀಸನ್ನಲ್ಲಿ ಅಂದರೆ ಇಲ್ಲ ಗುರು. ಎಲ್ಲ 1-2 ಕಡೆ ಫೈರ್ ಆಗಿದ್ರು ಅಶ್ವಿನಿ ಅವ್ರ ಮೇಲೆ, ಅಷ್ಟು ಬಿಟ್ಟರೆ ಮತ್ತೆಲ್ಲ ಏನು ಅಷ್ಟು ಫೈರ್ ಅಂತ ಏನಿಲ್ಲ. ಇನ್ನು ಪಟಾಕಿ ರಕ್ಷಿತಾ ಕರೆಕ್ಟಾಗಿ ಕೊಟ್ಟರು, ಪಟಾಕಿ ರಕ್ಷಿತಾ ಅನ್ನೋದು. ಬಟ್ ಅದೇ ರೇಂಜಲ್ಲೇ ಇದ್ರು ಗುರು. ಅವ್ರ ತಂಟೆಗೆ ಹೋದರೆ ಅವರು ಅದೇ ಥರನೇ ಇದ್ದರು. ಹ್ಯಾಶ್ಟ್ಯಾಗ್ಸು ಪರವಾಗಿಲ್ಲ, ಓಕೆ ಥರ ಇತ್ತು. ಒಂಥರ ಕಾಮಿಡಿ ವೇನಲ್ಲಿ ಹ್ಯಾಶ್ಟ್ಯಾಗ್ಸನ್ನು ಕೊಟ್ಟರು. ನೆಕ್ಸ್ಟು ಕ್ಯಾಪ್ಟನ್ ರಘು. ನಿಜಾನೇ ಕ್ಯಾಪ್ಟನ್ ರಘು ಅನ್ನೋ ಪದಕ್ಕೆ ಅರ್ಥ ಇದೆ. ಯಾಕಂದರೆ ಟಾಸ್ಕ್ ಆಡಿ ಗೆದ್ದು ಕ್ಯಾಪ್ಟನ್ಸಿ ತೊಗೊಂಡಿರೋದವರು 2 ಟೈಮ್ಸ್ ತೊಗೊಂಡಿದ್ದಾರೆ. ಪರವಾಗಿಲ್ಲ, ಗುಡ್ ಅಂತ ಹೇಳ್ಬೋದು. ಧನುಷು ತೊಗೊಂಡಿದ್ದಾರೆ, ಅವ್ರಿಗಿಂತೂ ಜಾಸ್ತಿ. ಓಕೆ ಪರವಾಗಿಲ್ಲ. ಕ್ಯಾಪ್ಟನ್ ರಘು, ರಗಡ್ ರಘು ಅಂತ ಒಂದು ಗಿಲ್ಲಿ ಸಖತ್ತಾಗಿರೋ ಹ್ಯಾಶ್ಟ್ಯಾಗನ್ನು ಕೊಡ್ತಾರೆ. ಅದು ಅವ್ರಿಗೆ ತುಂಬ ಅಕ್ಸೆಪ್ಟಬಲ್ ಆಗುತ್ತೆ. ಅಶ್ವಿನಿ ಮೇಡಮ್ ಅವರು ಸಖತ್ತಾಗಿ ಹ್ಯಾಶ್ಟ್ಯಾಗ್ಸನ್ನು ಕೊಟ್ಕೊತಾರೆ. ಅದಾದಮೇಲೆ ಟಾಸ್ಕ್ ಮಾಸ್ಟರ್ ಅಂತ ಇವರು ಪರ್ಫೆಕ್ಟಾಗಿ ಕೊಡ್ತಾರೆ ಗುರು. ಧನುಷ್ ಟಾಸ್ಕ್ ಮಾಸ್ಟರ್. ಅದ್ರ ಜೊತೆಗೆ ಇನ್ಯಾರು, ಧ್ರುವ್ ಬಂದರೆ ಡ್ಯಾಶಿಂಗ್ ಧ್ರುವ್. ಅದರಲ್ಲಿ ಒಂದೇ ಒಂದು ಹ್ಯಾಶ್ಟ್ಯಾಗ್ ನಂಗೆ ಸಖತ್ ಇಷ್ಟ ಆಯಿತು ಗುರು. ಜೈ ಮಹಾಕಾಳ್. ಸಖತ್ತಾಗಿ ಹ್ಯಾಶ್ಟ್ಯಾಗ್ಸನ್ನು ಕೊಟ್ಟಿದ್ದೆ, ಜೈ ಮಹಾಕಾಳ್ ಅಂತಂದ್ಬಿಟ್ಟು.
ಅಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯಿತು, ರವವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೀಕ್ರೆಟ್ ರೂಮ್ ಹೀರೋ ಅಂತ ಅಶ್ವಿನಿ ಮೇಡಮು, ಮತ್ತು ಅಲ್ಲಿ ಜೀರೋ ಅಂತ ರಕ್ಷಿತಾ ಅವರು. ಫಿನಾಲೆ ಹತ್ರ ಬಂತಲ್ವ ಗುರು, ಯಾರು ಜಗಳ ಮಾಡೋದಕ್ಕೆ, ಯಾರು ಕಿತ್ತಾಡೋದಕ್ಕೆ ಯಾರು ಇಷ್ಟಪಡಲ್ಲ. ನೋಡೋಣ ಏನೇನಾಗುತ್ತೆ ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಅದೆಲ್ಲ ಆದಮೇಲೆ ಗಿಲ್ಲಿಗೆ ಅಡುಗೆ ಟಾಸ್ಕ್ ಕೊಡ್ತಾರೆ. ವೀಕೆಂಡಲ್ಲಿ ಸುದೀಪ್ ಅಣ್ಣ ಹೇಳಿರ್ತಾರೆ, ಒನ್ ಟೈಮ್ ಅಡುಗೆ ಮಾಡಿ ನೀನೇ ಎಲ್ಲರಿಗೂ ಹಾಕಬೇಕು ಅಂತ. ನಿಜವಾಗ್ಲೂ ಸಖತ್ತು. ನಾನಂತೂ ನಗ್ದು ಸಾಕಾಗೋಯ್ತು ಗುರು. ಟ್ರೂ ಎಂಟರ್ಟೈನಿಂಗ್ ಅಂದರೆ ಗಿಲ್ಲಿ ಗುರು. ತಲೆ ಬಾಚ್ಕೊಂಡಿಲ್ಲ ಅಂತ ಹೇಳ್ತಾರೆ, ಕ್ಲೀನಾಗಿ ತಲೆ ಬಾಚ್ಕೊಂಡು ಹೋಗಿ ಅಡುಗೆ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ, ಅದರಲ್ಲೂ ಫನ್ ಜನ್ರೇಟ್ ಮಾಡ್ತಾನಲ್ಲ ಟೂ ಗುಡ್. ಎಲ್ಲ ಆದಮೇಲೆ ಕಲ್ಸಕ್ಕೆ ಹೋಗಿ ಆ ಸೂಟೆಲ್ಲ ಬೆಂಡಾಗೋಗಿ ಬೇಡ ನಿಜವಾಗ್ಲೂ ಕತೆ. ಇವರು ಒಂದು ಕಡೆ ಧನುಷ್ ರಘುವಣ್ಣ ಪಾಟ್ಲೆ ಕೊಡ್ತಾ ಇರ್ತಾರೆ, ಗಿಲ್ಲಿ ಆಯ್ತಾ ಅಂತ ಇರಿಟೇಷನ್ ಕೊಡ್ತಾ ಇರ್ತಾರೆ. ಸಖತ್ತಾಗಿತ್ತು ಗುರು. ಇದು ಮಾತ್ರ ಅಡುಗೆ ವಿಚಾರ ಮಾತ್ರ. ಅಡುಗೆ ಎಲ್ಲ ಆದಮೇಲೆ ಈ ಕಡೆ ಧ್ರುವಂತು, ಇದೇನು ಅಡುಗೆನ ಬೆಂದಿದೆಯಾ ಇಲ್ವಾ, ಆ ಆಲೂಗಡ್ಡೆ ಹಾಕಿದ್ರೆ ರಿಬನ್ ಬರುತ್ತೆ ಗೋಡೆಗೆ ಹಾಕಿದ್ರೆ ಅಂತ ಅಂದ್ಬಿಟ್ಟು ಸಖತ್ ಫನ್ ಆಗಿತ್ತು. ಸಖತ್ತಾಗಿತ್ತು ಗುರು ಅಡುಗೆ ಟಾಸ್ಕ್ದು ಮಾತ್ರ. ನೆಕ್ಸ್ಟ್ ಮಲ್ಲಮ್ಮ ಎಂಟ್ರಿ ಆಗ್ತಾರೆ. ಮಲ್ಲಮ್ಮ ಅವ್ರದ್ದು ಅರಿಕೆ ಇತ್ತು, ಅದಕ್ಕೋಸ್ಕರ ಬಿಗ್ ಬಾಸಿಗೆ ಬಂದು ತುಂಬ ಮುಗ್ಧ ಜೀವಿ ಅನಿಸುತ್ತೆ ಗುರು. ಅಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಸ್ನಾನ ಮಾಡಿ, ಅಲ್ಲಿಂದ ಉರುಳು ಸೇವೆ ಮಾಡ್ಕೊಬಂದು ಆ ದೇವ್ರಿಗೆ ಇದೆಲ್ಲ ಮಾಡಿ ಅಲ್ವಾ, ಒಂಥರ ಚೆನ್ನಾಗಿತ್ತು ಗುರು ನಿಜವಾಗ್ಲೂ. ಒಂದು ಬಿಗ್ ಬಾಸ್ ಅಲ್ಲಿ ನಂಬಿದ್ರೆ ಎಷ್ಟು ತನಕ ಬೇಕಾದರೂ ನಂಬೋದು ಗುರು. ಅದೇ ಲೈಫ್ ಅಲ್ವಾ. ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು ಸೊಸೆಗೆ ಹರಕೆ ಹೊತ್ಕೊಂಡಿದ್ರಂತೆ, ಅದಕ್ಕೋಸ್ಕರ ನಾರ್ಮಲ್ ಆಯ್ತಂತೆ. ಬಂದರು, ಎಲ್ಲ ಇದು ಮಾಡಿದ್ರು, ಎಲ್ಲರ ಜೊತೆ ಚೆನ್ನಾಗಿದ್ರು. ಸ್ವಲ್ಪ ಯಾಕೋ ಬೇಜಾರು ಮಾಡ್ಕೊಂಡ್ರು, ಮಲ್ಲಮ್ಮ ಫಸ್ಟ್ ಥರ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಅಶ್ವಿನಿ, ನನಗೆ ನೀವು ನಿನಗೆ ನಾನು ಅಂತಂದ್ಬಿಟ್ಟು ಬನ್ನಿ ಅಂತ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರು. ಫೈನಲ್ ಆಗಿ ಬಿಗ್ ಬಾಸ್ ನಾಮಕರಣ ಮಾಡಿದ್ರು, ಗಣೇಶ ಅಂತ 3 ಸಲ ಇತ್ತು. ಎಲ್ಲ ಆದಮೇಲೆ ಹೋಗಿ ಬಾ ಮಲ್ಲಮ್ಮ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಖುಷಿಯಾಗಿ ಮಲ್ಲಮ್ಮ ಅವ್ರನ್ನ ಕಳಿಸ್ಕೊಟ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸೂರಜ್ ಎಂಟ್ರಿ ಆಗುತ್ತೆ. ಸೂರಜ್ ಅವರು ಬಂದು ನಿಜವಾಗ್ಲೂ ಸೂರಜ್ ಅಲ್ಕು ಒಂಥರ ಒಂದು ಸ್ವಲ್ಪ ಸಖತ್ತಾಗಿತ್ತು ಗುರು. ಸೂರಜ್ ನೋಡ್ತಾ ಇದ್ರೆ ಒಂಥರ ಹೀರೋ ರೇಂಜ್ಗೆ ಗಿಕ್ಕು ಎಲ್ಲ ಸಖತ್ತಾಗಿತ್ತು. ಡ್ಯಾನ್ಸ್ ಮಾಡೋ ಗ್ರೇಸ್ ಆಗಿರ್ಬೋದು, ಚೆನ್ನಾಗಿತ್ತು. ಬಂದು ಎಲ್ಲ ಸರ್ಪ್ರೈಸ್ ಕೊಟ್ಟು ಪವಿತ್ರ ಬಂಧನ ಸೀರಿಯಲನ್ನು ಮಾಡ್ತಾಯಿದ್ದಾರೆ ಗುರು. ಆನೆಸ್ಟಾಗಿ ಬಿಗ್ ಬಾಸಿಂದ ಹೋಗಿದ್ದಾರೆ, ಗ್ರೌಂಡ್ ಲೆವೆಲಿಂದ ಹೋಗಿದ್ದಾರೆ. ಬೆಳಿಬೇಕು ಗುರು, ಇಂಥವ್ರು ಬೆಳಿಬೇಕು. ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಮನಸ್ಸಿಂದ ಹಾರೈಸ್ತಾ ಇದ್ದೀನಿ. ಇನ್ನೂ ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿ ಒಳ್ಳೆ ಸಕ್ಸಸ್ ಸಿಗಲಿ ಸೂರಜ್ಗೆ ಅಂತ ತುಂಬ ಹ್ಯಾಪಿ ಗುರು. ಈ ಥರ ಗ್ರೌಂಡ್ ಲೆವೆಲಿಂದ ಹೋಗಿ ಸಕ್ಸಸ್ ಆದರೆ ಅಂತೂ ಯಾರೇ ಆದ್ರೂ ಖುಷಿ ಪಡೋ ವಿಚಾರನೇ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಂದಾಗ ಎಲ್ಲ ಇದು ಮಾಡಿಕೊಂಡು ಎಲ್ಲರಿಗೂ ಒಂದು ಟಾಸ್ಕನ್ನು ಕೊಡ್ತಾರೆ ಸೂರಜ್ ಅವರು, ಯಾರ ಜೊತೆ ಯಾರಿಗೆ ಪವಿತ್ರ ಬಂಧನ ಇದೆ ಅಂತಂದ್ಬಿಟ್ಟು. ಎಲ್ಲ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಅವ್ರದ್ದು ಬಾಂಡಿಂಗು, ಅವ್ರು ಗಿಲ್ಲಿ ಹೇಳೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಮ್ಮಮ್ಮ ನೆನಪಾಗ್ತಾರೆ ಇವ್ರದ್ದು ಇದು ನೋಡಿದ್ರೆ ಅಂತ. ಆ ಕಡೆ ಎಗೇನ್ ಅಶ್ವಿನಿ ಮತ್ತು ಜಾನು ಹೋಗ್ತಾರೆ, ಧ್ರುವಂತು ಮತ್ತು ಮಲ್ಲಮ್ಮ, ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗು ಒಂಥರ ಪ್ಯೂರಾಗಿ ಸಖತ್ತಾಗಿ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು ಗುರು. ಬಾಂಡಿಂಗ್ಸ್ ಬಗ್ಗೆ ಹೇಳಿದಾಗ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟು ಅದೆಲ್ಲ ಆದಮೇಲೆ ಅವ್ರು ಹೋಗ್ತಾರೆ. ಹೋಗಿದ್ದಾದ್ಮೇಲೆ ಬಿಗ್ ಬಾಸು ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಅಂದರೆ ನಿಮ್ಮ ಕೋರಿಕೆಗಳೇನಾದರೂ ಇದ್ದರೆ ಒಂದು 3 ಬರೀರಪ್ಪ, ಅದನ್ನು ನಾನು ತೀರಿಸ್ತೀನಿ. ಒಂದು ಚೀಟಿ ಬರೆದು ಬೀಗ ಹಾಕಿ ಆ ಬೀಗ ನೆತ್ತಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟು ರಘುವಣ್ಣ ಹೋಗ್ತಾನೆ. ರಘುವಣ್ಣ 3 ಬರೀತಾನೆ, ನನ್ನ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತಂದ್ಬಿಟ್ಟು ಬರೀತಾನೆ. ಅದ್ರ ಜೊತೆಗೆ ಯಾವುದಾದ್ರೂ ಸುದೀಪ್ ಅಣ್ಣ ಮೂವಿ ನೋಡಬೇಕು ಅಂತಂದ್ಬಿಟ್ಟು ಬರೀತಾರೆ. ಅದಾದಮೇಲೆ ಒಂದು ಫೇವ್ರೇಟ್ ಡಿಶ್ ಮಾಡಬೇಕು, ಅದನ್ನು ತೊಗೊಂಡೋಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಅದರಲ್ಲಿ ಹಾಕ್ತೀನಿ ಅಂತಂದ್ಬಿಟ್ಟು 3 ಹೇಳ್ತಾರೆ. ಚೆನ್ನಾಗಿ ಬರೆದ್ರು ಅಂತ ನನಗನ್ನಿಸ್ತು. ನೆಕ್ಸ್ಟು ರಕ್ಷಿತಾ ಬರ್ತಾರೆ. ರಕ್ಷಿತಾ ಬಂದು ಅವರು ಒಂಥರ ಇನ್ನೊಂದು ಡಿಫ್ರೆಂಟ್ ಮೀನುಗಾರರ ಕಷ್ಟ ಬಗ್ಗೆ ಅವ್ರು ಬಂದು ಇಲ್ಲಿ ಹೇಳಬೇಕು, ಅವರು ಪ್ರೋಸೆಸ್ ಯಾವ ಥರ ಅದ್ರ ಬಗ್ಗೆ ಹೇಳ್ತಾರೆ. ಅದಾದಮೇಲೆ ಬಂದು ಇಲ್ಲಿ ಯಾವುದಾದ್ರೂ ಒಂದು ಕನ್ನಡ ನಾಟಕ ಆಗಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ಅದ್ಯಾವುದೋ ಒಂದು ಹೇಳ್ತಾರೆ, ಡ್ಯಾನ್ಸು ಹೇಳ್ತಾರೆ. 3 ಅವರು ಡ್ಯಾನ್ಸು ಎಲ್ಲ ಸೇರಿ ಇದಾಯಿತು. ನೆಕ್ಸ್ಟ್ ಗಿಲ್ಲಿಗರು ಎಲ್ಲಿ ಏನು ಸಿಕ್ಕಿದ್ರೆ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ನೋಡ್ತಾನೆ. ನಿಜವಾಗ್ಲೂ ಒಂದು ಫಸ್ಟು ಬಂದು ಮೂವಿ ನೋಡ್ಬೇಕಂತ ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ಮೂವಿ ನೋಡಬೇಕು. ಒಂದು
ಎರಡನೇದು ಬಂದು ಬಿಗ್ ಬಾಸ್ ಮನೆಯಲ್ಲಿರೋ ಆನೆ ಮೇಲೆ ಕುತ್ಕೋಬೇಕಂತೀನಿ. ಏನಂಕ ಇದು ಫನ್ಗೆ ಅಲ್ದಿದ್ರೆ ಇನ್ನೇನಿರುತ್ತೆ ಗುರು. ಇದೇ ಜನ್ರೇಟ್ ಮಾಡ್ಕೊಂಡು ಈಗ ಎಕ್ಸಾಂಪಲ್ ಬಿಗ್ ಬಾಸ್ ಕೊಟ್ಬಿಟ್ಟು ಅಂದ್ಕೊಳ್ಳಿ, ಆ ಆಸೆ ಈಡೇರಿಸ್ಬಿಟ್ಟು ಅಂದ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ, ಹೋಗಿ ಗಿಲ್ಲಿ ಅದ್ರ ಮೇಲೆ ಕುತ್ಕೊಂಡು ಹಿಂಗೆ ಆಡ್ತಾ ಇದ್ರೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ಕೊಡಲ್ಲ ಅನ್ಕೋತೀನಿ. ಯಾಕಂತಂದ್ರೆ ಅದೆಲ್ಲ ಫೈಬರಲ್ಲಿ ಮಾಡಿರ್ತಾರೆ, ಕೊಡೋ ಚಾನ್ಸಸ್ ತುಂಬ ಕಡಿಮೆನೆ. ಒಂದು ಕೇಸ್ ಕೊಟ್ಟರು ಅಂತಂದ್ರೆ ಹೆಂಗಿರುತ್ತೆ ಊಹೆ ಮಾಡ್ಕೊಳ್ಳಿ. ಅದಾದ್ಮೇಲೆ ನಲ್ಲಿ ಮುಳೆ ಬಗ್ಗೆ ಹೇಳ್ತಾರೆ. ಚೆನ್ನಾಗಿ ನಲ್ಲಿ ಮುಳೆ ತಿಂದು ಕುಟ್ಟಿ ತಿಂದು ಮಲಗಿದ್ರು ಬೆಳಗ್ಗೆ 1 ಅವರ್ ಎಕ್ಸ್ಟ್ರಾ ಮಲಗಿದ್ರು ನಾಯಿ ಸೌಂಡ್ ಬರಬಾರ್ದು ಅಂತ ಕೇಳ್ತಾರೆ. ಚೆನ್ನಾಗಿತ್ತು ಗುರು, ಗಿಲ್ಲಿ ಚೆನ್ನಾಗಿ ಇದು ಮಾಡ್ದ ಅಂತ ನನಗನ್ನಿಸ್ತು. ಅಶ್ವಿನಿ ಮೇಡಮ್ ಅವರು ಅವ್ರದ್ದೇ ಆದ ವೇನಲ್ಲಿ ಹೇಳಿದ್ರು ನಾರಾಯಣ್ ಗೌಡ್ರು ಬರಬೇಕು, ಅವ್ರ ತಮ್ಮ ಫ್ಯಾಮ್ಲಿ ಮತ್ತು ಇನ್ಯಾರೋ ಒಬ್ರು ಬರಬೇಕು ಅಂತ. ತುಂಬ ಚೆನ್ನಾಗಿ ಅವರು ಅಶ್ವಿನಿ ಮೇಡಮ್ಮು ಹೇಳಿದ್ರು. ಇನ್ನು ಈ 4 ಜನ ಆಯಿತು, ಇನ್ನು ನೆಕ್ಸ್ಟು ಇನ್ನು 3 ಜನ ಉಳಿದಿರತಕ್ಕಂಥದ್ದು ಇವತ್ತಿನ ದಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಪರವಾಗಿಲ್ಲ ಗುರು, ಗ್ರ್ಯಾಂಡ್ ಫಿನಾಲೆ ವೀಕ್ ಆದರೂ ಕೂಡ ಸ್ವಲ್ಪ ಪರವಾಗಿಲ್ಲ ಎಪಿಸೋಡು, ಓಕೆ ಥರ ಎಪಿಸೋಡನ್ನು ಇಟ್ಟಿದ್ರು. ಇನ್ನು ಇವತ್ತು ನಾಳೆ ಎಪಿಸೋಡ್ಗಳು 2 ಎಪಿಸೋಡ್ಗಳು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಓವರ್ ಆಲ್ ಎಪಿಸೋಡ್ ನೋಡಿದ್ಮೇಲೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.